45 ಈ ಸಿನಿಮಾದಲ್ಲಿ ಶಿವಣ್ಣ, ಉಪೇಂದ್ರ ಹಾಗೂ ರಾಜ್ ಬಿ ಶೆಟ್ಟಿ ಅಂತ ಸ್ಯಾಂಡಲ್ವುಡ್ನ ಘಟಾನುಘಟಿಗಳೇ ಆ್ಯಕ್ಟ್ ಮಾಡಿದ್ದಾರೆ. ಹಾಗೂ ಅರ್ಜುನ್ ಜನ್ಯ ಅವರು ಫಸ್ಟ್ನೇ ಡೈರೆಕ್ಷನ್ ಈ ಮೂವಿ. ಸೊ ಮೂವಿ ಹೇಗಿತ್ತು, ನನಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ, ಸೊ ಯಾಕೆ ಇಷ್ಟ ಆಗಿಲ್ಲ ಅಂತ ಮೂವಿನ ಸ್ಪಾಯ್ಲ್ ಮಾಡದೆ ಹೇಳ್ತೀನಿ ಬನ್ನಿ. ಸಿನಿಮಾ ಸ್ಟೋರಿ ಇರೋದು ಒಂದೇ ಲೈನಲ್ಲೇ, ಸೊ ಅದನ್ನು ಹೇಳಿದ್ರೆ ಮೂವಿನೇ ಸ್ಪಾಯ್ಲ್ ಆಗಿಬಿಡುತ್ತೆ. ಅರ್ಜುನ್ ಜನ್ಯ ಅವರು ಇದು ಫಸ್ಟ್ನೇ ಡೈರೆಕ್ಷನ್ ಮೂವಿ ಆದ್ರೂ ಪ್ರಾಫಿಟ್ ಲಾಸ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಲ್ದೇ ಮೂವಿ ಮಾಡಿರೋ ಥರ ಇದೆ. ಯಾಕಂದರೆ ಸ್ಟೋರಿ ಆ ಥರ ಇದೆ. ಅವ್ರಿಗೆ ಗೊತ್ತು ಈಗಿನ ಜನ್ರೇಷನಲ್ಲಿ ಯಾರು ಕತೆ ಪುರಾಣಗಳ ಬುಕ್ನ ತೆಗೆದು ಓದೋದಿಲ್ಲ ಅಂತ. ಸೊ ಅದಕ್ಕೆ ಅದನ್ನು 3 ಅವರ್ಸಲ್ಲಿ ಎಷ್ಟು ಅರ್ಥ ಆಗಬೇಕೋ ಅಷ್ಟು ಅರ್ಥ ಆಗೋ ಥರ ಮೂವಿನ ಮಾಡಿದ್ದಾರೆ. ಸಿನಿಮಾದಲ್ಲಿ ಸ್ಟೋರಿ ಸ್ಟಾರ್ಟ್ ಆಗೋದು ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ, ಎಲ್ಲೂ ಲ್ಯಾಗ್ ಮಾಡೋದಿಲ್ಲ. ಸ್ಟಾರ್ಟಿಂಗಿಂದನೇ ಮೈನ್ ಪಾಯಿಂಟಿಗೆ ಬಂದುಬಿಡ್ತಾರೆ. ಸಿನಿಮಾ ಸ್ಕ್ರೀನಲ್ಲಿ ಜಾಸ್ತಿ ರಾಜ್ ಬಿ ಶೆಟ್ಟಿ ಅವರೇ ಕಾಣಿಸ್ಕೊತಾರೆ. ವಿನಯ್ ಅನ್ನೋ ಒಂದು ರೋಲಿಂದ ರಾಜ್ ಬಿ ಶೆಟ್ಟಿ ಅವ್ರನ್ನ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಸೊ ರೋಲೇ ಆ ಥರ ಇದೆ. ಸೊ ಆ ಆ್ಯಕ್ಟಿಂಗ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಎಲ್ಲೂ ಡಿಸಪಾಯಿಂಟ್ ಮಾಡೋದಿಲ್ಲ ಅವರು. ಕಥೆಯಲ್ಲಿ ಹೋಗ್ತಾ ಹೋಗ್ತಾ ಒಂದು ಸಿಂಪಲ್ಲಾಗಿ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ, ಚೆನ್ನಾಗಿದೆ. ಹಾಗೆ ಇದರಲ್ಲಿ ಶಿವಣ್ಣ ಅವರು ಒಂದು ಲೈನ್ ಹೇಳ್ತಾರೆ, ಅದು ನಂಗೆ ತುಂಬ ಇಷ್ಟ ಆಯಿತು. ಏನಂದರೆ, ಹೇಗೆ ನಾವು ಎಲ್ಲರ ಲೈಫಲ್ಲಿ ಇರೋಕ್ಕಾಗಲ್ವೋ ಅದೇ ಥರ ಎಲ್ಲರೂ ನಮ್ಮ ಲೈಫಲ್ಲಿ ಇರೋಕ್ಕಾಗಲ್ಲ ಅಂತ ಒಂದು ಲೈನ್ ಹೇಳ್ತಾರೆ. ಸೊ ಅದಂತೂ ತುಂಬ ಇಷ್ಟ ಆಯ್ತು ನನಗೆ. ಇದು ಒಂದೇ ಅಲ್ಲ, ಇನ್ನೂ ಎಷ್ಟೊಂದು ಇದೇ ಥರ ರಿಲೇಟೆಡಾಗಿ ಮದರ್ ಸೆಂಟಿಮೆಂಟ್ಗೆ, ಫ್ರೆಂಡ್ಶಿಪ್ದು ಎಷ್ಟೊಂದು ಲೈನ್ ಟಚ್ ಆಗೋ ಥರ ಹೇಳ್ತಾರೆ. ಸೊ ಇನ್ನು ಕಾಮಿಡಿಗೆ ಬಂದರೆ ರಾಜ್ ಬಿ ಶೆಟ್ಟಿ ಅವ್ರು ಕೇಳಬೇಕಾ, ಅದರಲ್ಲಿ ಇನ್ನೊಂದು ಮಾತೇ ಇಲ್ಲ. ಆದರೆ ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ, ಒಂದು ಸ್ಟೋರೀಲಿ ಹೋಗ್ತಾ ಇರ್ತೀವಿ ಸೀರಿಯಸ್ ಆಗಿ, ಸಡನ್ನಾಗಿ ಕಾಮಿಡಿ ಮಾಡಿಬಿಡ್ತಾರೆ. ಸೊ ಅದೊಂದು ಸ್ವಲ್ಪ ಇಷ್ಟ ಆಗಲಿಲ್ಲ, ಅಲ್ಲೇ ಬ್ರೇಕ್ಔಟ್ ಆಗೋ ಥರ ಸ್ಟೋರಿ ಆಗುತ್ತೆ. ಇನ್ನು ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅವ್ರ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಬೋದು. ಯಾಕಂದರೆ ಅವ್ರ ಏಜು 63ನಾ ಇಲ್ಲ 36 ಅನ್ನೋದೇ ಕನ್ಫ್ಯೂಸ್ ಆಗಿಬಿಡುತ್ತೆ. ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಲಾಸ್ಟ್ ಮೂವಿ ಫಸ್ಟ್ ಹಾಫಲ್ಲೇನೋ ಚೆನ್ನಾಗಿ ಹೋಗ್ತಾ ಇರುತ್ತೆ, ಸೆಕೆಂಡ್ ಹಾಫ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೋರು ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟೊತ್ತಿಗೆ ಶಿವಣ್ಣ ಅವರು ಮೂವಿನೇ ಎತ್ತಿಡ್ದುಬಿಡ್ತಾರೆ. ಸೊ ಲಾಸ್ಟ್ ಒಂದು 30 ಮಿನಿಟ್ಸ್ ಅಂತೂ ಶಿವಣ್ಣ ಅವ್ರನ್ನ ನೋಡೋಕ್ಕೆ ಆಗೋದಿಲ್ಲ. ಸೊ ಆ ಥರ ನಾನಾ ಥರದ ಅವತಾರಗಳನ್ನ ಅರ್ದು ಕುಡಿದ್ಬಿಟ್ಟಿದ್ದಾರೆ. ಯಾವುದೇ ಸೀನಲ್ಲೂ ಶಿವಣ್ಣವರು ಇನ್ನೊಂದು ಸ್ವಲ್ಪ ಚೆನ್ನಾಗಿದ್ದಿದ್ರೆ ಆಗ್ತಿತ್ತು ಅಂತಲೇ ಅನಿಸೋದಿಲ್ಲ. ಸೊ ಸೀನ್ಗೆ ಯಾವ್ಯಾವ ಥರ ಎಕ್ಸ್ಪ್ರೆಷನ್ ಬೇಕೋ, ಯಾವ್ಯಾವ ಥರ ಆ್ಯಕ್ಷನ್ ಬೇಕೋ ಅದನ್ನು ಮಾಡ್ಕೊಂಡೋಗಿದ್ದಾರೆ. ಆದರೆ ಇನ್ನು ಉಪೇಂದ್ರ ಅವ್ರ ಬಗ್ಗೆ ಬಂದರೆ, ಅವರು ಇನ್ನೂ ಸ್ವಲ್ಪ ಸ್ಕ್ರೀನಲ್ಲಿ ಧೂಳು ಎಬ್ಬಿಸ್ಬೋದಾಗಿತ್ತು ಅನ್ನಿಸ್ತಿತ್ತು. ಯಾಕೋ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಷ್ಟೇ. ಅರ್ಜುನ್ ಜನ್ಯ ಅವರು ಅವ್ರ ಕೈಲಿ ಇನ್ನೂ ಸ್ವಲ್ಪ ಚೆನ್ನಾಗೇ ಮಾಡಿಸ್ಬೋದಾಗಿತ್ತು, ಬಟ್ ಓಕೆ. ಇನ್ನು ನೆಗೆಟಿವ್ ಅಂತ ಬಂದರೆ, ಮೂವಿಲಿ ಅಷ್ಟೊಂದೇನು ನೆಗೆಟಿವ್ ಇಲ್ಲ, ಆದರೆ ಸ್ವಲ್ಪ VFX ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಸ್ವಲ್ಪ ಅಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಎಡಿಟಿಂಗು ಅಷ್ಟೊಂದಿಲ್ಲ. ಕೆಲವೊಂದು ಕಡೆ ಇವರೇ ಆ್ಯಕ್ಟ್ ಮಾಡ್ಬೋದಾಗಿತ್ತು ಅನಿಸುತ್ತೆ, ಬಟ್ ಅದನ್ನೆಲ್ಲ VFX ಮಾಡಿ ಸ್ವಲ್ಪ ಎಡವಟ್ ಮಾಡ್ಕೊಂಬಿಟ್ಟಿದ್ದಾರೆ. ಹಾಗೂ ಎಷ್ಟೊಂದು ಕಡೆ ಶಿವರಾಜ್ ಕುಮಾರ್ಗೆ, ಉಪೇಂದ್ರ ಅವ್ರಿಗೆ ಸ್ವಲ್ಪ ಹಳೆ ಮೂವಿಗಳನ್ನ ಇಟ್ಕೊಂಡು ಬಿಲ್ಡಪ್ಗಳು ಕೊಟ್ಬಿಟ್ಟಿದ್ದಾರೆ. ಸೊ ಆ ಬಿಲ್ಡಪ್ಗಳು ಬೇಡ ಅನಿಸ್ಬಿಟ್ಟಿತ್ತು ಇದರಲ್ಲಿ. ಸೊ ಅದು ರಿಲೇಟೆಡ್ ಆಗಿರಲಿಲ್ಲ ಇದರಲ್ಲಿ, ಕಥೆನೇ ಬೇರೆ, ಬಿಲ್ಡಪ್ಪೇ ಬೇರೆ. ಸೊ ಒಂದು ಸ್ಟೋರಿಲಿ ಹೋಗ್ತಾ ಇರ್ತೀವಿ, ಸೊ ಅವ್ರು ಹಳೆ ಮೂವಿಗಳನ್ನ ಬಿಲ್ಡಪ್ ತಂದಿದ ತಕ್ಷಣ ಎಲ್ಲರೂ ಹಳೆ ಮೂವಿಗೆ ಶಿಫ್ಟ್ ಆಗ್ತಾರೆ. ಸೊ ಹಂಗಾಗಿ ಸ್ವಲ್ಪ ಅದು ಬೇಡ ಅನ್ನಿಸ್ತಿಲ್ಲಿ. 1-2 ಕಡೆ ಆಗಿದ್ದರೆ ಓಕೆ, ಎಷ್ಟೊಂದು ಕಡೆ ಹಂಗೆ ಮಾಡಿಬಿಟ್ಟಿದ್ದಾರೆ. ಸೊ ಸಿನಿಮಾ ಬಗ್ಗೆ ಒಂದು ಲೈನಲ್ಲಿ ಹೇಳಬೇಕು ಅಂತಂದರೆ, ಈ ಸಿನಿಮಾ ಒಂದು ಲೈಫ್ ಮೆಸೇಜಿಂಗ್ ಕೊಡೋ ಅಂಥ ಸಿನಿಮಾ ಆಗಿರುತ್ತೆ. ಸೊ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಮೂವಿನ, ಚೆನ್ನಾಗಿದೆ. ಇಡೀ ಫ್ಯಾಮಿಲಿನೇ ನೋಡೋ ಅಂಥ ಮೂವಿ. ಈಗಾಗಲೇ ಯಾರ್ಯಾರು ಮೂವಿ ನೋಡಿದ್ದೀರಾ, ಸಿನಿಮಾ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಸೊ ಇಲ್ಲಿವರೆಗೂ ಕೇಳ್ತಾ ಇದ್ದೀರಾ ಅಂತಂದರೆ ವಿಡಿಯೋ ಇಷ್ಟ ಆಗಿದೆ ಅಂತ ಅರ್ಥ. ಸೊ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗಾದರೆ ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.